ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಸುಮಾರು 2.5 ಲಕ್ಷ ನೌಕರರಿಗೆ ಪರಿಷ್ಕೃತ ಕನಿಷ್ಠ ವೇತನ ಜಾರಿ ಮಾಡಲೇಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದಗಳ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಅಕ್ಷಯ್ ಗೌಡ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ರಾಜ್ಯದ ಆರೋಗ್ಯ, ವೈದ್ಯಕೀಯ ಶಿಕ್ಷಣ ಹಾಗೂ ಆಯುಷ್ ಇಲಾಖೆಗಳಲ್ಲೇ ಸುಮಾರು 25,000ಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್ಕಾರ ಕಳೆದ ಮೇ 22ರಂದು ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದು ಕಾರ್ಮಿಕರ ಬಹುಕಾಲ ಅಂತ ಅಂದ್ರೆ ಸುಮಾರು 8 ವರ್ಷಗಳ ಬೇಡಿಕೆಗೆ ದೊರೆತ ನ್ಯಾಯ ಆಗಿತ್ತು. ಆದ್ರೆ ಆರ್ಥಿಕ ಇಲಾಖೆ ಜುಲೈ 15ರಂದು ಹೊರಡಿಸಿದ ಜ್ಞಾಪನ ಹಾಗೂ ಜುಲೈ 29ನೇ ತಾರೀಕು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತೆ ಲೆಕ್ಕಪತ್ರ ಇಲಾಖೆ ಪ್ರಧಾನ ನಿರ್ದೇಶಕರು ಹೊರಡಿಸಿದ ಸುತ್ತೋಲೆ ನೌಕರರಲ್ಲಿ ಆತಂಕವನ್ನ ಮೂಡಿಸಿದೆ ಅಂತ ಆರೋಪಿಸಿದರು. ಇನ್ನು ಪರಿಷ್ಕೃತ ಕನಿಷ್ಠ ವೇತನವನ್ನ ಮರುಪರಿಶೀಲಿಸುವ ಅಥವಾ ಹಿಂಪಡೆಯುವ ಯಾವುದೇ ಪ್ರಯತ್ನ ಕಾರ್ಮಿಕ ವಿರೋಧಿ ಕ್ರಮ ಆಗಿರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರದ ಈ ನಿಲುವು ನೌಕರರಲ್ಲಿ ತೀವ್ರ ನಿರಾಸೆಯನ್ನ ಮೂಡಿಸಿದೆ. ಒಂದೆಡೆ ಖಾಸಗಿ ಸಂಸ್ಥೆಗಳು ವೇತನ ಜಾರಿಗೆ ಹಿಂದೇಟ್ ಹಾಕ್ತಾ ಇದ್ರೆ ಸರ್ಕಾರವೇ ಜಾರಿಗೊಳಿಸಿದ ವೇತನವನ್ನ ನೀಡೋಕೆ ಹಿಂದೇಟ್ ಹಾಕ್ತಾ ಇರ್ತಕ್ಕಂಥದ್ದು ದುರದೃಷ್ಟಕರ ಅಂತ ಹೇಳಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಘದ ಸುದರ್ಶನ್ ಕುಮಾರ್, ದಿಲೀಪ್, ಲೋಕೇಶ್, ಶ್ರುತಿ ಹಾಜರಿದ್ದರು. ಅದೇನು ಪ್ರತಿ ವರ್ಷದಂತೆ ಏನು DA ಜಾಸ್ತಿ ಆಗ್ತಿತ್ತು ಅದು ಏಪ್ರಿಲ್ ಆದ ನಂತರ ಏನು ಮಾನ್ಯ ಕಾರ್ಮಿಕ ಸಚಿವರು ಹಲವಾರು ಸಂಘಟನೆಗಳ ಒತ್ತಡಕ್ಕೆ ಮಣಿದು ಏನು ಮೇ 22ರಂದು ಕನಿಷ್ಠ ವೇತನ ನೂತನ ಕನಿಷ್ಠ ವೇತನ ಜಾರಿ ಮಾಡಿದ್ದು ಅದು ಬಹುತೇಕ ರಾಜ್ಯ ವ್ಯಾಪ್ತಿಯಲ್ಲಿ ಸುಮಾರು ಒಂದು 2.5 ಲಕ್ಷ ಜನ ನಮ್ಮ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರೋಂಥವ್ರಿಗೆ ಮತ್ತೆ 1,70 ಲಕ್ಷ ಜನ ಕಾರ್ಮಿಕ ವಲಯಕ್ಕೆ ಅನುಕೂಲವಾಗಂತೆ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಆದರೆ ಸಾಕಷ್ಟು ಖಾಸಗಿ ಉದ್ಯಮಗಳು ಇದಕ್ಕೆ ವಿರೋಧನ ವ್ಯಕ್ತಪಡಿಸ್ತಾರೆ. ಬಟ್ ಸರ್ಕಾರದ ಅಡಿಯಲ್ಲಿರುವಂಥ ಹೊರಗುತ್ತಿಗೆ ನೌಕರರು ಸ್ವಾಗತ ಮಾಡ್ತಾರೆ. ಹಂಗೆ ನಾವು ಕೂಡ ಸ್ವಾಗತ ಮಾಡ್ತೀವಿ, ಕಾರ್ಮಿಕರು ಕೂಡ ಸ್ವಾಗತ ಮಾಡ್ತಾರೆ. ಬಟ್ ಏನು ಉದ್ಯಮ ವರ್ಗದಲ್ಲಿ ಇರ್ತಾರೆ ಖಾಸಗಿ ಉದ್ಯಮ ವಲಯದಲ್ಲಿ ಅವರು ನೀವು 60ರಷ್ಟು ಏರಿಕೆ ಮಾಡಿದಿರಿ, ಹಂಗಾಗಿ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬಟ್ ಅವರು 60ರಷ್ಟು ಯಾವುದೇ ಕಾರಣಕ್ಕೂ ಏರಿಕೆ ಮಾಡಿಲ್ಲ. ಅವರು ಮಾಡಿರೋ ಅಂಕಿಅಂಶನ ನಾವು ಗಮನಿಸಿದಾಗ ಒಂದು 40% ಹೆಚ್ಚಿಗೆ ಆಗಿದೆ. ಹೌದು, ಒಪ್ಕೊಂತೀವಿ. ಬಟ್ ಏನಂದರೆ ಇದು ಸತತ 8 ವರ್ಷಗಳ ನೌಕರರ ಕನಸು ಮತ್ತು ಬೇಡಿಕೆ. ಏಕೆಂದರೆ ಇಂದಿನ ಜೀವನ ಮಟ್ಟಕ್ಕೆ ಅನುಗುಣವಾಗಿ ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ನಾವು ಈಗಾಗಲೇ ಸಾಕಷ್ಟು ಬಾರಿ ಒತ್ತಡ ಹಾಕಿದ್ವಿ. ನಮ್ಮ ಕೇಂದ್ರ ಕಚೇರಿಯಲ್ಲಿ ಹಾಸನದಲ್ಲಿ ತೆರೆದಾಗ ಮಾನ್ಯ ಸಂತೋಷ್ ಲಾಡ್ ಸಾಹೇಬರೇ ಬಂದು ಅದನ್ನು ಉದ್ಘಾಟನೆ ಮಾಡಿದಾಗಲೂ ಕೂಡ ಇಲ್ಲ ನಾನು ಒಂದು 6 ತಿಂಗಳೊಳಗಡೆ ಮಾಡ್ಕೊಡ್ತೀನಿ ಅಂತ ಒಂದು ಭರವಸೆ ನೀಡಿದರು. ಅದರಂತೆ ಅವರು ನುಡಿದಂತೆ ನಡ್ಕೊಂಡ್ರು. ಆದರೆ ಇವಾಗ ಏನಾಗಿದೆಯಪ್ಪ ಅಂತ ಅಂದರೆ ಮೊನ್ನೆ ಏನು ಆರ್ಥಿಕ ಇಲಾಖೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ತಮ್ಮೆಲ್ಲರಿಗೂ ಆ ಪತ್ರನ ಕೊಟ್ಟಿದ್ದೀವಿ. 12,600 ಕೋಟಿ ಏನೋ ಹೊರೆ ಆಗುತ್ತೆ ಅಂದ್ಬಿಟ್ಟು 12,588 ಕೋಟಿ ನಮಗೆ ಹೊರೆ ಆಗುತ್ತೆ ಹೊರಗುತ್ತಿಗೆ ನೌಕರರಿಗೆ ವೇತನ ನೀಡಿದರೆ